ನಾವು ಹೇಳೋದು ಟೋಟಲ್ ಆಗಿ ಇಷ್ಟೇ ನೋಡ್ರಿ. ಗಲಾಟೆ ಯಾಕೆ ಆಗ್ಯದ ಅನ್ನೋದು ಉತ್ತರ ಸರಳ ನಿಮಗೂ ಗೊತ್ತದ, ಎಲ್ಲರಿಗೂ ಗೊತ್ತದ, ನಮಗೂ ಗೊತ್ತದ. ನಾವು ಹೇಳಿದ್ರೆ ನೀವು ಏನಪ್ಪ ಇವರು ಇದು ಹಿಂಗೆ ಜಾತಿವಾದಿ ಪಕ್ಷದವರು ಹಿಂಗೆ ಹೇಳ್ತಾರೆ ಅಂತೀರಿ. ಇದು ಸರಳವಾಗಿ ಕಾಣಿಸ್ತದೆ ಇಲ್ಲಿ. ಅಲ್ರಿ ಗಣೇಶ ಚತುರ್ಥಿ ಒಳಗೆ ನೀವು ಪಾಲ್ದಾರ ಆಗಬೇಕಿತ್ತಪ್ಪ. ಹೋಗಿ ಗಲಾಟೆ ಮಾಡಿದ್ರಲ್ಲ, ಯಾರು ಮಾಡಿದ್ರಿ? ಪ್ರಚೋದನೆ ಇಲ್ಲದೆ ಮಾಡ್ತಾರೆ ಅವರು. ಮತ್ತು ನೀವೆಲ್ಲ ಈ ರೀತಿ ತೋರಿಸೋದ್ರಿಂದ ಸಮಾಜದಲ್ಲಿ ಅವ್ರಿಗೆ ಪ್ರಚೋದನೆ ಸಿಗ್ತದ. ಬರೀ ನಾಳೆ ಅಲ್ಲೇ ಹಾಕನೆ ಅಲ್ಲಿ ಮಂಡ್ಯದಲ್ಲಿ, ನಾಳೆ ಎಲ್ಲಿ ಬೇಕಾದಲ್ಲಿಯೂ ಆಗ್ಬೋದು. ಅದು ಕರ್ನಾಟಕ ರಾಜ್ಯದಲ್ಲಿ ಆಗ್ಬೋದು, ದೇಶದಲ್ಲಿ ಆಗ್ಬೋದು, ಮಹಾರಾಷ್ಟ್ರದಾಗೂ ಆಗ್ಬೋದು. ಇದಕ್ಕೆ ಕಾರಣ ಏನಂದ್ರೆ ಈ ಹಿನ್ನೆಲೆ ನಾ ಹೇಳಿದ್ನಲ್ಲ, ಅದೇ ಒಂದು ಕಾರಣ ಅಂತಕ್ಕಂಥ ಮಾತು ಭಾಳ ನಾನು ಸ್ಪಷ್ಟವಾಗಿ ಹೇಳ್ತೀನಪ್ಪ. ಅದು ಇನ್ನೊಂದು 2 ದಿನ ಬಿಟ್ಟು ನೋಡಕತ್ತಾರೆ. 2 ದಿವಸ ನೋಡ್ರಿ, ನಾನು ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಇಚ್ಛಾ ಪಡ್ತಿರ್ತೀನಿ, ನಾನು ಆತೀನಿ. ಈಗ ಅದು ಅವನು ನಾ ಮುಂದುವರಿತೀನಿ ಅಂತ ಹೇಳ್ಯಾರ, ಆಶೆ ಅಷ್ಟೇ ವರಿತಾರ. ಅವ್ರು ಒಡ್ಲಕ್ಕೆ ಆಗೋದಿಲ್ಲ ರೀ, ಬಂದದ ಕಾಲ ಕಡೆಗೆ. ಭಾಳ ಮಂದಿ ಈಗ ಪ್ಯಾಂಟ್ ಅವ್ರು ಹೋತಾರ ಅನ್ನೋದು 8 ಮಂದಿ ತಯಾರಾಗ್ಯಾರ. ರಂಗಿ ಹೊಲಿಸಿ ಒಟ್ಟು ತಯಾರಾಗಿಬಿಟ್ಟಾರ. 8 ಮಂದಿ ರೀ ನೋಡ್ರಿ. ಇದ್ರಾಗ ಎಷ್ಟು ಒಗ್ಗಟ್ಟದ ಈ ಪಕ್ಷದಾಗ. ಮತ್ತೆ ನಮಗೆ ಬೈತಿರ್ತಾರ ಅವ್ರು ಕಾಂಗ್ರೆಸ್ದವ್ರು. ನಾ ಸಾಯುತನ ಅದನ್ನು ಬಿಡುವುದಿಲ್ಲ, ನಾನು ಹೊಡೆಯೋದೇ ಹಂಗೆ. ಯಾರ್ಯಾಕಾಗ ಅಲ್ಲಪ್ಪ ನೋಡ್ರಿ, ದೇಶದಲ್ಲಿ ಏನು ಪಾಪ ಮಾಡ್ಯಾರ, ಈ ರಾಜ್ಯದಲ್ಲಿ ಏನು ಪಾಪ ಮಾಡ್ಯಾರ, ಇವರು ಅಯೋಗ್ಯರ ದಲಿತರು ಅಂತಕ್ಕಂಥ ಪ್ರಶ್ನೆ ನಾ ಹೇಳಕ್ಕೆ. ನಾನು ನನ್ನ ಪಕ್ಷ ಅಂತ ಹೇಳಂಗಿಲ್ಲ, ಯಾವುದೇ ಪಕ್ಷ ಆಗಿರು. ಇವತ್ತು ನೋಡ್ರಿ, ಅವರು ಕಾರ್ಗೇರವ್ರನ್ನ ದೇಶದ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ಯಾರ. ಅಲ್ಲಯ್ಯ ತಂದವನು ಇಲ್ಲಾಕೆ ಮುಖ್ಯಮಂತ್ರಿ ಮಾಡಬಾರ್ದು ನೀವು? ನಾನೇ ಆಗ್ಬೇಕಂತ ಹೇಳ್ತೀನಿ. ಆದರೆ ಒಬ್ಬ ದಲಿತ ಯಾವುದೇ ಪಕ್ಷದಲ್ಲಿ ಆಗಲಿ, ಒಬ್ಬ ದಲಿತ ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾನು ಸಮರ್ಥಿಸ್ಕೊಳ್ತೀನಿ. ಯಾಕಂದರೆ ನೆರೆಹೊರೆ ರಾಜ್ಯಗಳಲ್ಲಿ ಎಲ್ಲ ರಾಜ್ಯದಲ್ಲಿಯೂ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ನಾವೇನು ಪಾಪಿಷ್ಟ್ರ ಈ ಕರ್ನಾಟಕದಾಗ ಇರತಕ್ಕಂಥ ದಲಿತರು ಆಗಲೇಬೇಕು ಅಂತ ಮತ್ತೊಂದು ಸಲ ನಾ ಹೇಳ್ತೀನಿ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ದಲಿತ ನಾಯಕರಿಗೆ ಅವಕಾಶ ಕೊಡ್ಬೇಕಂತೀರಿ? ಯಾಕ್ರಿ? ಅವ್ರ ಪಕ್ಷದ ರೀ, ಅವ್ರು ಏನಾಗನಲ್ರಕ್ಕ. ನಾ ದಲಿತರ ಬಗ್ಗೆ ಹೇಳೋದು ಅಟ್ಟೆ, ಅವ್ರು ಯಾರನ್ನಾರೇ ಮಾಡಲಿ. ನಾನು ಹೇಳೋದು ಒಬ್ಬ ದಲಿತರ ಮುಖ್ಯಮಂತ್ರಿ ಈ ರಾಜ್ಯದಾಗ ಹಾಲು ಅಂತ ಹೇಳ್ತೀನಪ್ಪ. ಅವನಾಲಿ ಇವನಾಲಿ ಅಂತ ಹೇಳ್ತೀನಿ. ಅವ್ರು ಇಚ್ಛೆ ಇದ್ದವ್ರು ಮಾಡ್ಕೊಳ್ಳೋಕೆ ಅವ್ರ ಪಕ್ಷದ ಬೇಕಾದ್ರೆ ಮಾಡಲಿ, ಅಲ್ಲಂದ್ರೆ ಬಿಡಲಿ.